ಗುಮ್ಮಟನಗರಿ ವಿಜಯಪುರದಲ್ಲಿ ಲವ್ ಜಿಹಾದ್ ಪ್ರಕರಣ. ಮುಸ್ಲಿಂ ಜೊತೆಯಲ್ಲಿ ಓಡಿ ಹೋಗಿ ಹಿಂದೂ ಯುವತಿ ಮದುವೆ ಆಗಿರ್ತಾಳೆ ನೋಡಿ. ಮಗಳಿಗಾಗಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಮುಸ್ಲಿಂ ಯುವಕನನ್ನ ಮದುವೆ ಆದ್ಲು, ಜಾತಿ ಬಿಟ್ಟು ಮದುವೆ ಆದ್ಲು, ಧರ್ಮ ಬಿಟ್ಟು ಮದುವೆ ಆದ್ಲು ಅಂತ ಹೇಳಿ ಯುವತಿಯ ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ, ಅಂಗಲಾಚ್ತಾ ಇದ್ದಾಳೆ. ಬಂದ್ಬಿಡು ಮಗಳೇ, ನೀನು ಬಂದ್ಬಿಡು, ಈಗಲೇ ಹೋಗ್ಬಿಡೋಣ. ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಬಳಿಯಲ್ಲಿ ಮನ ಕಲಕುವಂತಹ ಘಟನೆ ಆಗಿದೆ. ಮಕ್ಕಳನ್ನ ಮರೆದ್ ಬಾ ಅಂತ ಹೇಳಿ ಗೋಗರಿತಾ ಇದ್ದಾರೆ ತಂದೆ ತಾಯಿ. ಸ್ಟೇಷನ್ ನಲ್ಲೇ ಇದ್ದಾರೆ ಕಣ್ರಿ ಅವರು. ರಾತ್ರಿ ಇಡೀ ಸ್ಟೇಷನ್ ಮುಂಭಾಗದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಮಗಳನ್ನ ಕಳ್ಸಿಕೊಟ್ಬಿಡಿ ಸರ್, ಹೆಂಗಾದ್ರೂ ಮಾಡಿ ಮನ ಹೊಲ್ಸ್ಬಿಟ್ಟು ಕಳ್ಸಿಕೊಟ್ಬಿಡಿ ಸರ್, ನನ್ನ ಮಗಳನ್ನ ನಾನು ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ, ಬೇಡ ಈ ಮದುವೆ ಬೇಡ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹುಡುಗನ ಜೊತೆಯಲ್ಲಿ ಹೋಗ್ತೇನೆ, ನಿಮ್ ಜೊತೆಗೆ ಬರಲ್ಲ. ಪೋಷಕರು ಎಷ್ಟೇ ಕರೆದ್ರೂ ಕೂಡ ಬರ್ತಾ ಇಲ್ಲ. ನಿಶಾ ಚೌಹಾಣ್ ಠಾಣೆ ಹೊರಗಡೆ ಮಗಳಿಗಾಗಿ ಕಾದು ಕುಳಿತಿದ್ದಾರೆ. ರಾತ್ರಿ ಇಡೀ ಕಣ್ಣೀರು ಹಾಕಿದ್ದಾರೆ ತಂದೆ ತಾಯಿ. ಜೀಪ್ನಲ್ಲಿ ಹೊರಟಂತಹ ಮಗಳನ್ನ ನೋಡ್ಲಿಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಪೊಲೀಸ್ ವಾಹನದ ಮುಂಭಾಗದಲ್ಲಿ ಮಲಗಿ ತಾಯಿ ಗೋಳಾಟವನ್ನ ಮಾಡಿದ್ದಾರೆ. ತಾಯಿ ಮುಖವನ್ನು ಕೂಡ ನೋಡಿಲ್ಲ. ಆ ಪುಣ್ಯಾತ್ಗಿತ್ತಿ ತಾಯಿ ನೋಡಿ, ಆ ವ್ಯಾನ್ ಒಳಗಡೆ, ಆ ಒಂದು ಜೀಪ್ ಒಳಗಡೆ ಮಗಳಿದ್ದಾಳೆ. ತಾಯಿ ಜೀಪ್ ಮುಂದೆ ಬಂದು ಅಂಗಲಾಚಿ ಮಲ್ಕೊಂಡು ಬೇಡ್ಕೊಳ್ತಾ ಇದ್ದಾಳೆ. ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ. ರಾತ್ರಿ ಇಡೀ ಸ್ಟೇಷನ್ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗಳೇ ಬಂದುಬಿಡು, ಹೋಗ್ಬಿಡೋಣ, ಬೇಡ ಈ ಮದುವೆಗಿದ್ವೆ, ಬೇಡ ಬಾ ತಾಯಿ, ನಾವು ಮಾಡಿಸ್ತೀವಿ ಮದುವೆನ, ನಮ್ಮ ಧರ್ಮದಲ್ಲಿ ನಾವು ಮಾಡಿಸ್ತೀವಿ, ಚೆನ್ನಾಗಿರುವಂತೆ ಬಾ. ಮಗಳು ಎಲ್ಲ ಹಾಳಾಗ್ಬಿಡ್ತಾಳೋ, ಏನಾಗ್ಬಿಡ್ತೋ ಜೀವನ ಅನ್ನುವಂಥ ಭಯದಲ್ಲಿ ಹೆತ್ತಮ್ಮಗಳು ನೋಡಿ ಕಣ್ಣೀರು ಹಾಕ್ತಾ ಇರ್ತಾರೆ. ಆ ಮಕ್ಳಿಗೆ ಅದೇನು ಗೊತ್ತಾಗಲ್ಲ. 18 ಆಯ್ತಾ, ಲೈಸೆನ್ಸ್ ಸಿಕ್ತು, ಅವ್ರಿಗೆ ಮದುವೆ ಆಗೋದು ಅಷ್ಟೇ. ಯಾರ್ದೋ ಪ್ರೀತಿ ಮಾಡ್ತಾರೋ ಹೋಗ್ತಾರೆ. ಅಪ್ಪ ಅಮ್ಮ ಸತ್ರೇನು, ಈ ಹಾಳಾಗೋದ್ರೇನು, ಕಣ್ಣೀರು ಹಾಕಿದ್ರೇನು, ಅಂಗಲಾಚಿದ್ರೇನು ತಲೆ ಕೆಡ್ಸ್ಕೊಳ್ಳಲ್ಲ ಈ ಹೆಣ್ಮಕ್ಳುಗಳು. ಸರಿ ಬ್ರೋ, ರೂಲ್ಸ್ ಐತೇನು ಸರ್ಕಾರಿಗೆ? ಬಸ್ ಹುಡುಗಿಗೆ ಹೋಗೋದಿಲ್ಲ ನಮ್ಗೆ. ನಮ್ಮ ಮಗಳಿಗೆಲ್ಲ ತಲೆನ ಕಲಾ ಸೌಂಡ್ ಮಾಡ್ಬಿಟ್ಟ ನೋಡ್ರಿ ಸರ್. ಹಿಂಗ್ ಮಾಡ್ಯಾಳ್ರಿ. 17 ಸಾಲ ಹಾಕ್ರಿ ಆಕಿ. 17 ಸಾಲ ನಾ ಮಣ್ಣು ಕುಡ್ದು ಊರಿಗೆ ಹಸಿ ಕಳಿಸ್ತೀನಿ ನೋಡಿ ಸರ್. ಎಲ್ಲಿ ನನ್ನ ಒಳಗೆ ಹೋಯಲಾಕ, ನನಗೆ ಎಲ್ಲಿ ಕುಡಿಸಲಾಕ ನಾವು ಒಪ್ಪಿದ್ದೀನಿ ಸರ್. ಆಕಿ ಒಟ್ಟು ಸಾಯ್ಬೇಕು ನೋಡ್ರಿ. ಹುಡುಗನ ಸಮಾಧಾನ ಕಳ್ಸಿ. ನಮ್ಮ ಈಟು ಮಕ್ಕಳು ಸಾಣಾಕಿ, ಈಟು ನಮ್ಗೆ ಬುದ್ಧಿ ನನಗೆ ಕೂಡ ಹಾಕಿ ನನ್ನ ಮಕ್ಕಳ ಬುದ್ಧಿನ ಕಲಾಸ್ ಮೇಲೆ ಮಾಡ್ಬಿಟ್ಟ ನೋಡ್ರಿ ಸರ್. ಅವ್ರು ತೆಲಿಗೆ ನಾ ಕಾಯಿಪಲ್ಯ ಮಾರಿ ಕಲ್ಸೀನ್ರಿ. ರಂಡಿಗೆ ಸಾಲಿ ಅದು ಈಟು ಊರ ಇಲ್ರಿ ಎಲ್ಲ ಕಲಾಸ್ ಮಾಡ್ಯಾಳ್ರಿ ಅವರು. ಪಲ್ಸ್ ಮತ್ತೆ ಬರ್ತಾರೆ ಇದು ರೀ. ಅವ್ರ ಮನ್ಯಾಗಿದ್ದಾಗ ನಮಾಜ್ ಏನು ಮಾಡ್ತಿದ್ಲ? ನಾವು ಹುಡುಗಿ ಭಾಳ ಸಂಭಾಯಿಸಿದ್ವಿ. ಅವ್ರು ಏನು ಮಾಡಲ್ಲ, ಹುಡುಗಿ ತೇಲಿ ಎಲ್ಲ ಉಂಡು ಮಾಡ್ಬಿಟ್ಟ ನೋಡ್ರಿ ಸರ್. ಅವ್ರ ತಾಯಿ ತಂದೆ ಅವರು. ಮಗನಿಗೆ ಹುಡುಗಿರಿ ಸಾಲಿ ಕಲಿಸ್ಬೇಕ್ರಿ ಸರ್. ಮನಿಗೆ ಬಂದು ಎತ್ಕೊಂಡು ಹೋಗ್ಯಾರ ಅವರು. ನಾನು 8 ತೊಲಿ ಬಂಗಾರ ಒಯ್ದಾಳ್ರಿ. ನಮ್ಗೆ ಮೋಸ ಮಾಡಿ ಮೊಸರು ರೂಪಕ್ಕೆ ಅದಾರ ಅವರು. ನಾವು ಹಿಂದೂರು ಇದ್ದೇವು. ಮತ್ತೆ ಅವ್ರು ಏನ್ ಮಾಡ್ರಿ, ಚೇಡಿ ಮಾಡಿ ಕೇಸಿ ನಾವು ಹುಡುಗಿ ಪೂರ್ತಿ ಅವ್ರ ಅಂತೆ ಮಾಡ್ಕೊಂಡ್ ಕೇಸಿ ತಂದವ್ರಿ ಸರ್. ಎಲ್ಲಾ ಅವ್ರ ಅಂತೆ ಮಾಡ್ಕೊಂಡ್ರಿ ಸರ್. ನಾ 20 ಲಕ್ಷ ರೂಪಾಯಿ ಸಾಲಿ ನಾ ಖರ್ಚು ಮಾಡಿ ಸಾಲಿ ಕಲ್ಸಿನ್ರಿ. ಆ ಪಾರ್ ನೋಡಿ ಮತ್ತೊಂದು ಪ್ಯಾಕೆಟ್ ಕೊಟ್ಟಿದ್ದೇವ್ರಿ ಸರ್. ಈ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಎಸ್ ಸುನಿಲ್, ಈಗ ತಮ್ಮ ಅಷ್ಟು ಗೋಳಾಟ ಮಾಡ್ತಿದ್ದಾರೆ, ರಾತ್ರಿ ಇಡೀ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗಳು ಜೀಪ್ನಿಂದ ಇಳಿಲಿಲ್ಲ ಅಂತಂದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಇಷ್ಟು ವರ್ಷ ಎಲ್ಲ ಪಾಪ ಸಾಕಿ ಸಲಹೆ ಮಾಡಿ, ಅದರಲ್ಲೂ ಕೂಡ ಮಗಳ ಜೀವನ ಎಲ್ಲ ಹಾಳಾಗ್ಬಿಡ್ತು ಅಂತ ಈಗ ಆ ತಾಯಿ ಹೇಳ್ತಾ ಇರ್ಬೋದು ಸತ್ತೋಗ್ಬಿಡ್ಲಿ ಅಂತ ಹೇಳಿ. ಬಟ್ ಅದು ಮನಸ್ಸಿಂದ ಹೇಳ್ತಾ ಇಲ್ಲ, ಬಂದ್ಬಿಡ್ಲಿ ಅನ್ನುವಂಥ ಮನಸ್ಸಲ್ಲೇ ಹೇಳ್ತಾ ಇರೋದು. ಏನಿದು ಘಟನೆ, ಕಂಪ್ಲೀಟ್ ಮಾಹಿತಿಯನ್ನ ನೀಡೋದಾದ್ರೆ? ಕುಸುಮ, ಏನಂತಂದ್ರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಸರಾಳ್ ತಾಂಡದ ನಿಶಾ ಚೌಹಾಣ್ ಎಂಬ 20 ವರ್ಷದ ಯುವತಿ ಏನಿದ್ದಾಳೆ, ಯಾಕೆ ವಿಜಯಪುರದಲ್ಲಿ SC ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಗೋಳಗುಮ್ಮಟಿ ಏರಿಯಾ ಹತ್ರ ಇದೆ ಹಾಸ್ಟೆಲ್. ಆ ಹಾಸ್ಟೆಲ್ ಇದ್ಕೊಂಡು ಕಾಲೇಜಿನ ಓದ್ತಾ ಇದ್ಲು. ಆದ್ರೆ ಇತ್ತೀಚೆಗೆ ಆ ಯುವತಿ 4ನೇ ತಾರೀಕು ದಿನ ಸಂಜೆ ಹಾಸ್ಟೆಲ್ ನಿಂದ ಮನೆಗೆ, ನಾನು ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋದವಳು ಕಾಣೆಯಾಗಿದ್ಲು. ಈ ವಿಚಾರವಾಗಿ ಪೋಷಕರು ಇದನ್ನ ಮೊದಲಿಗೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕುರಿತು ದೂರನ್ನ ಕೂಡ ನೀಡಿದ್ರು. ಜೊತೆಗೆ ಮಹಿಳಾ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿತ್ತು, ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು. ಈ ಪ್ರಕರಣ ಏಕಾಏಕಿಯಾಗಿ ನಿನ್ನೆ ಆ ಪ್ರೀತಿಸಿದಂತ ತಾನು ಪ್ರೀತಿಸ್ತಾ ಅನ್ಯಕ್ಕೊಮ್ಮೆ ಯುವಕರೊಂದಿಗೆ ಪೊಲೀಸ್ ಠಾಣೆಗೆ ಈ ನಿಶಾ 20 ವರ್ಷದ ಯುವತಿ ಏನಿದೆ ಆಕೆ ಹಾಜರಾಗಿರುವಂತದ್ದು. ಹಾಜರಾಗಿ ನಾನು
ಒಬ್ಬನ ಪ್ರೀತಿ ಮಾಡ್ತಾ ಇದ್ದೀನಿ, ಆತನ ಜೊತೆ ಹೋಗಿದ್ದೀನಿ ಎಂಬ ಮಾತನ್ನು ಕೂಡ ಪೊಲೀಸರ ಮುಂದೆ ಹೇಳಿದ್ದಾಳೆ. ಬಳಿಕ ಪೊಲೀಸರು ಆ ಕುಟುಂಬಸ್ಥರನ್ನ ಕೂಡ ಕರೆದು ನಿಮ್ಮ ಮಗಳಿಗೆ ಮಿಸ್ಸಿಂಗ್ ಆಗಿದ್ಲು, ತಾನು ಪ್ರೀತಿಸ್ತಾ ಇದ್ದಂತ ಯುವಕನೊಟ್ಟಿಗೆ ಬಂದಿದ್ದಾಳೆ ಎಂಬ ಮಾಹಿತಿಯನ್ನು ಕೂಡ ಪೋಷಕರಿಗೆ ನೀಡಿದ್ದಾರೆ. ಬಳಿಕ ಪೋಷಕರು ಕೂಡ ಠಾಣೆಗೆ ಆಗಮಿಸುವ ಮೂಲಕ ತಮ್ಮ ಮಗಳ ಮುಂದೆ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ನೀನು ಬೇರೆ ಅಲೆಕೊಮ್ಮಿನ ಯುವಕನೊಟ್ಟಿಗೆ ಪ್ರೀತಿ ಮಾಡ್ತಾ ಇದೀಯಾ, ಬೇಡ ಬಾ ಅಂತ ಹೇಳಿ ಕಣ್ಣೀರನ್ನ ಕೂಡ ಹಾಕಿರುವಂತದ್ದು. ಇಷ್ಟು ವರ್ಷಗಟ್ಟಲೆ ಸಾಕಿ ನಾವು ನಮ್ಗೆ ಕೊಡೋ ಬೆಲೆ ಇದೇನಾ ಅಂತ ಹೇಳಿ ಸಹಿತ ಪೋಷಕರು ಕಣ್ಣೀರನ್ನ ಹಾಕಿದ್ದಾರೆ. ಜೊತೆಗೆ ಆ ಪೊಲೀಸ್ ವಾಹನದಲ್ಲಿ ನಮ್ಮ ಯುವತಿಯನ್ನ ಕರ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆ ಪೊಲೀಸ್ ವಾಹನದ ಮುಂದೆ ಬಿದ್ದು ಸಹಿತ ನಿಶಾ ತಾಯಿ ಹೊರಳಾಡಿರುವಂತದ್ದು, ಶಾನುಬಾಯಿ ಹಾಗೂ ಆಕೆ ತಂದೆ ಪಂಡಿತ್ ಚವ್ಹಾಣ್ ಕೂಡ ಹೊರಳಾಡಿರುವಂತದ್ದು. ಅಷ್ಟ ಕೂಡ ಮಗಳ ಮನಸ್ಸು ತಂದೆ ತಾಯಿ ಕಣ್ಣೀರ್ ಹಾಕಿದ್ರು ಕೂಡ ಕರಗಲಿಲ್ಲ. ಕೊನೆಗೂ ಪೊಲೀಸರು ಆ ಯುವಕ ಹಾಗೂ ಯುವತಿಯನ್ನ ಸದ್ಯಕ್ಕೆ ತಮ್ಮ ಅಂಡರ್ ಇಟ್ಕೊಂಡಿರುವಂತದ್ದು. ಕುಸುಮ, ಡೀಟೇಲ್ಸ್ಗಾಗಿ ಸುನಿಲ್.